Hello friends, welcome to Science Patashale. This is Girish Babu. Today we will discuss the chapter called Cell Division. Cell Division ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಕೋಶ ವಿಭಜನೆ ಅಂತ ಕರಿತೀವಿ. ಏನು ಕೋಶ ವಿಭಜನೆ. ಸೊ ಈ ಒಂದು ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಸ್ಟೇಜಲ್ಲಿ ಯಾವ ರೀತಿ ಒಂದು ಸೆಲ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಸೆಲ್ ಡಿವಿಷನ್ಗೆ ಏನಂತ ಕರಿತೀವಿ, ಇಲ್ಲಿ ಮೇನ್ ಆಗಿ ಮಿಯಾಸಿಸ್ ಮತ್ತೆ ಮೈಟಾಸಿಸ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಕನ್ಫ್ಯೂಷನ್ ಆಗ್ತಾ, ಅದಕ್ಕೆ ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಎಸ್, ನೋಡಿ, ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಸೆಲ್ ಡಿವಿಷನ್ ಕೋಶ ವಿಭಜನೆ ಅಂತ ಕರಿತೀವಿ. ಸೆಲ್ ಡಿವಿಷನ್ ಇದು ಒಂದು ಪ್ರೌಢ ಜೀವಕೋಶವು ಮರಿಕೋಶಗಳಾಗಿ ವಿಭಜಿಸುವ ಪ್ರಕ್ರಿಯೆಗೆ ಕೋಶ ವಿಭಜನೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ, ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಮೆಚ್ಯೂರ್ಡ್ ಸೆಲ್ ಡಿವೈಡ್ ಇಂಟು ಡಾಟರ್ ಸೆಲ್ಸ್ ಆರ್ ಕಾಲ್ಡ್ ಸೆಲ್ ಡಿವಿಷನ್. ಸೊ ಯಾವುದೋ ಒಂದು ಸೆಲ್ ಇರುತ್ತೆ, ಇಲ್ಲಿ ನೋಡಿ ಒಂದು ಸೆಲ್ ಇದೆ. ಒಂದು ಸೆಲ್ಲು ಮೆಚ್ಯೂರೇಷನ್ ಲೆವೆಲ್ಗೆ ರೀಚ್ ಆದ್ಮೇಲೆ ಏನಾಗುತ್ತೆ, ಅದು ಡಿವೈಡ್ ಆಗ್ತದೆ, ಎರಡು ಸೆಲ್ಗಳಾಗಿ ಡಿವೈಡ್ ಆಗ್ತಿದೆಯಲ್ಲ. ಸೊ ಅದನ್ನೇ ನಾವೇನ್ ಕರಿತೀವಿ, ಕೋಶ ವಿಭಜನೆ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೆಲ್ ಡಿವಿಷನ್ ಅಂತ ಕರಿತೀವಿ. ಬಾಡಿ ಗ್ರೋತ್ ಆಗಬೇಕು ಅಂದ್ರೆ, ಏನಾದರೂ ಡ್ಯಾಮೇಜ್ ಆಗಿದೆ ಅಂದ್ರೆ ಅದು ರಿಪೇರ್ ಆಗಬೇಕು ಅಂದ್ರೆ, ಸೊ ನಾಟ್ ಓನ್ಲಿ ಗ್ರೋತ್ ಅಂಡ್ ರಿಪೇರ್, ಸಂತತಿ, ನಮ್ಮ ಮಾನವನ ಸಂತತಿ ಅನ್ನೋದು ಹಂಗೆ ಬೆಳಿಬೇಕು ಅಂದ್ರೆ, ಸೊ ಒಂದು ಪೀಳಿಗೆ ಮತ್ತೊಂದು ಪೀಳಿಗೆಗೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು ಅಂದ್ರೆ ಈ ಸೆಲ್ ಡಿವಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಈ ಒಂದು ಸೆಲ್ ಡಿವಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಕ್ಲಿಯರ್? ಎಸ್. ನೋಡಿ, ಫಸ್ಟ್ ಈ ಸೆಲ್ ಡಿವಿಷನ್ ನಾವು ಸೆಲ್ ಸೈಕಲ್ ನ ತಿಳ್ಕೊಂಡ್ರೆ ಮುಗೀತು. ಸೊ ಸೆಲ್ ಸೈಕಲ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಸೆಲ್ ಸೈಕಲ್ ಅಂತ ಕರಿತೀವಿ. ಈ ಒಂದು ಸೆಲ್ ಸೈಕಲ್ ಅಲ್ಲಿ ಮೇನ್ ಆಗಿ ಒಂದು 2 ಟೈಪ್ಸ್ ಬರುತ್ತೆ. ನಮಗೆ ಎರಡು ವಿಧವಾಗಿ ನಾವು ಡಿವೈಡ್ ಮಾಡ್ತೀವಿ. ಇಂಟರ್ಫೇಸ್ ಮತ್ತೆ ಎಂ ಫೇಸ್ ಅಂತ ಎರಡು ಕರಿತೀವಿ. ಏನು, ಇಂಟರ್ಫೇಸ್ ಒಂದಿರುತ್ತೆ, ನೆಕ್ಸ್ಟ್ ಎಂ ಫೇಸ್ ಅಂತ ಒಂದಿರುತ್ತೆ. ಸೊ ಈ ಒಂದು ಇಂಟರ್ಫೇಸು ಮತ್ತೆ ಎಂ ಫೇಸ್ ಅನ್ನೋದು ಮೈಟಾಸಿಸ್ ಆಗಿರ್ಬೋದು, ಮಿಯಾಸಿಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಕ್ಲಿಯರ್? ಓಕೆ. ಸೊ ಹಾಗಾದ್ರೆ ಫಸ್ಟ್ಗೆ ನಾವು ಇಂಟರ್ಫೇಸ್ನ ತಿಳ್ಕೊಳ್ಳೋಣ. ಆಫ್ಟರ್ ದಟ್ ವಿಲ್ ಮೂವ್ ಆನ್ ಟು ದ ಮೈಟಾಸಿಸ್ ಮತ್ತೆ ಮಿಯಾಸಿಸ್ಗೆ ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಫಸ್ಟ್ಗೆ ನೋಡಿ, ಇಂಟರ್ಫೇಸ್, ದ ಸೆಲ್ ಗ್ರೋಸ್ ಅಂಡ್ ಕಾಪೀಸ್ ಇಟ್ಸ್ DNA. ಸೆಲ್ ಗ್ರೋತ್ ಆಗೋದು, DNA ಸಿಂಥಸಿಸ್ ಆಗೋದು ಎಲ್ಲಪ್ಪ ಅಂದ್ರೆ ದಟ್ ಈಸ್ ಇಂಟರ್ಫೇಸ್ ಅಲ್ಲಿ. ಯಾವ ಫೇಸು? ಇಂಟರ್ಫೇಸ್. ನೋಡಿ ಇಲ್ಲಿ, ಸೊ ಇಂಟರ್ಫೇಸ್ ಅಲ್ಲಿ ನಮ್ಗೆ ಯಾವ್ಯಾವ ಹಂತಗಳು ಬರುತ್ತೆ, ಯಾವ್ಯಾವ ಸ್ಟೇಜಸ್ ಬರುತ್ತೆ ಅಂದ್ರೆ G1 ಅಂತ ಬರುತ್ತೆ, G1 ಸ್ಟೇಜ್. ಇದರಲ್ಲಿ ಸೆಲ್ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಎಸ್ ಫೇಸ್ ಅಂತ ಕರಿತೀವಿ, DNA ಸಿಂಥಸಿಸ್ ಆಗುತ್ತೆ, DNA ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ G2 ಫೇಸ್ ಅಂತ ಕರಿತೀವಿ, ಸೆಕೆಂಡ್ ಗ್ರೋತ್ ಸ್ಟೇಜ್ ಅಂತ ಕರಿತೀವಿ, ಅಥವಾ ಮೋರ್ ಗ್ರೋತ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇದರಿಂದ ಏನಾಗುತ್ತೆ, ಪ್ರಿಪರೇಷನ್ ಫಾರ್ ಮೈಟಾಸಿಸ್ಗೆ ಪ್ರಿಪೇರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈ ಮೈಟಾಸಿಸ್ ಅಲ್ಲಿ ಏನ್ ಬರುತ್ತೆ, ದ ಸೆಲ್ ಡಿವಿಷನ್ ಇಟ್ಸ್ DNA ಅಂಡ್ ಸೈಟೋಪ್ಲಾಸಮ್ ಫಾರ್ಮಿಂಗ್ 2 ನ್ಯೂ ಸೆಲ್ಸ್. ಆಕ್ಚುಯಲ್ ಸೆಲ್ ಡಿವಿಷನ್ ಆಗೋದು ಈ ಒಂದು ಮೈಟಾಸಿಸ್ ಅಲ್ಲಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ, ಈ ಒಂದು ಮೈಟಾಸಿಸ್ ಅಲ್ಲಿ ಪ್ರೋಫೇಸ್ ಬರುತ್ತೆ, ಮೆಟಾಫೇಸ್ ಬರುತ್ತೆ, ಅನಾಫೇಸ್ ಬರುತ್ತೆ ಅಂಡ್ ಟಿಲೋಫೇಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಸೆಲ್ ಡಿವಿಷನ್ ಅಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಏನು ಅಂದ್ರೆ G0 ಫೇಸ್ ಅಂತ ಕರಿತೀವಿ. G0 ಫೇಸ್ ಇದೇನು ಅಂದ್ರೆ ವಿಶ್ರಾಂತಿ ಅಂತ ಕರಿತೀವಿ, ರೆಸ್ಟಿಂಗ್ ಸ್ಟೇಜ್. ನೋಡಿ ಇಲ್ಲಿ G0 ಫೇಸ್ ಇದು ಯಾವ ರೀತಿ ಏನು ಅಂತ ಮುಂದೆ ನೋಡ್ತಾ ಹೋಗೋಣ. G1 ಫೇಸ್ ಇದಾಗಿದ ತಕ್ಷಣ ಎಸ್ ಫೇಸ್, ನೆಕ್ಸ್ಟ್ G2 ಫೇಸ್, ನೆಕ್ಸ್ಟ್ ಎಂ ಫೇಸ್ ಅಂತ ಬರುತ್ತೆ. ಮೈಟಾಸಿಸ್ ಆಗಿರ್ಬೋದು ಆರ್ ಇಟ್ ಈಸ್ ಮಿಯಾಸಿಸ್ ಆಗಿರ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫಸ್ಟ್ಗೆ ನಾವು ಇಂಟರ್ಫೇಸ್ನ ತಿಳ್ಕೊಳ್ತಾ ಹೋಗೋಣ. ಈ ಹಂತವು ಕೋಶ ವಿಭಜನೆಗಳ ನಡುವಿನ ವಿಶ್ರಾಂತಿ ಅಂತ ಕರೀತಾರೆ. ಕ್ಲಿಯರ್? ಇಂಟರ್ಫೇಸ್. ದಿಸ್ ಫೇಸ್ ವಾಸ್ ಥಾಟ್ ಟು ರೆಪ್ರೆಸೆಂಟ್ ದ ರೆಸ್ಟಿಂಗ್ ಸ್ಟೇಜ್ ಬಿಟ್ವೀನ್ ಸಬ್ಸಿಕ್ವೆಂಟ್ ಸೆಲ್ ಡಿವಿಷನ್. ಸೊ ನೋಡಿ ಇಲ್ಲಿ, ಇಂಟರ್ಫೇಸ್ ಅಕ್ಕರ್ಸ್ ಬಿಫೋರ್ ಮೈಟಾಸಿಸ್ ಆರ್ ಮಿಯಾಸಿಸ್. ಮೈಟಾಸಿಸ್ ಆಗಿರ್ಬೋದು ಅಥವಾ ಮಿಯಾಸಿಸ್ ಆಗಿರ್ಬೋದು. ಆ ಒಂದು ಎರಡರ ನಡುವೆ, ಅದಕ್ಕಿಂತ ಮುಂಚೆ ನಡೆಯೋದು ಯಾವುದು ಅಂದ್ರೆ ದಟ್ ಈಸ್ ಇಂಟರ್ಫೇಸ್ ಅಂತ ಕರಿತೀವಿ. ನೋಡಿ ಏನೇನಾಗುತ್ತೆ, ಸೆಲ್ ಇನ್ ರೆಸ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ. ವೆನ್ ರೆಡಿ ಟು ಡಿವೈಡ್ ಆಗಲಿಕ್ಕೆ ರೆಡಿ ಆಗುತ್ತೆ. ಸೆಲ್ ಡಬಲ್ಸ್ ಇನ್ ಸೈಜ್, ಸೆಲ್ಸು ಡಬಲ್ ಆಗುತ್ತೆ, ರೆಪ್ಲಿಕೇಶನ್ ಆಗುತ್ತೆ, DNA ರೆಪ್ಲಿಕೇಶನ್ ಆಗುತ್ತೆ.
ನೆಕ್ಸ್ಟ್ ಆರ್ಗನೆಲ್ಸ್ ಡಬಲ್ ಇನ್ ನಂಬರ್, ಆರ್ಗನೆಲ್ಸ್ ಕಣದಂಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ DNA ಕಂಡೆನ್ಸಸ್ ಇಂಟು ಕ್ರೊಮ್ಯಾಟಿನ್ ಅಂಡ್ ಥ್ರೆಡ್ ಲೈಕ್ ಕಾಯಿಲ್. DNA ಕಂಡೆನ್ಸ್ ಆಗ್ಬಿಟ್ಟು ಕ್ರೊಮ್ಯಾಟಿನ್ ಶೇಪ್ ಅಲ್ಲಿ ಆಗುತ್ತೆ ಅಥವಾ ಥ್ರೆಡ್ ಲೈಕ್ಸ್ ಅಲ್ಲಿ ಆಗುತ್ತೆ. ಇಲ್ಲಿ ನೋಡಿ ಈ ತರ ಆಗ್ತಾ ಇದೆ, ಈ ತರ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ನೋಡಿ G0 ಹಂತ ಅಂತ ಕರಿತೀವಿ ಅಥವಾ ವಿಶ್ರಾಂತಿ ಹಂತ ಅಂತ ಕರಿತೀವಿ. ಇದಕ್ಕೆ G0 ಫೇಸ್ ಆರ್ ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ಕೋಶವು ವಿಭಜನೆಯಾಗುವುದಿಲ್ಲ ಅಥವಾ ವಿಭಜನೆಗೆ ಸ್ವತಃ ಸಿದ್ಧಪಡಿಸುವುದಿಲ್ಲ. ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಕಮಿಂಗ್ ಟು ದ G1 ಹಂತ ಅಂತ ಕರಿತೀವಿ, G1 ಫೇಸ್ ಅಂತ ಕರಿತೀವಿ. ಜೀವಕೋಶವು ಚಯಾಪಚಯ ಕ್ರಿಯೆಯಲ್ಲಿ ಸಕ್ರಿಯವಾಗಿರುತ್ತೆ ಮತ್ತೆ ಈ ಹಂತದಲ್ಲಿ ನಿರಂತರವಾಗಿ ಬೆಳೀತಾ ಹೋಗುತ್ತೆ. ಸೆಲ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ್ದ್ರಲ್ಲಿ, G1 ಫೇಸ್ ಅಲ್ಲಿ. ನೋಡಿ ಇಲ್ಲಿ G1 ಫೇಸ್. The cell is metabolically active and grows continuously during this phase. ಯಾವ ಫೇಸು, G1 ಫೇಸ್. ಓಕೆ, ಎಸ್. ನೋಡಿ ಇಲ್ಲಿ ಆಗ್ತಾನೆ ನಾವು G0 ಫೇಸ್ ಅಂತ ತಿಳ್ಕೊಂಡಿದ್ವಿ, ಅದಕ್ಕೆ ನಾವು ಕೋಶಿಯಂಟ್ ಫೇಸ್ ಅಂತ ಕರಿತೀವಿ. ಏನು, ಕೋಶಿಯಂಟ್ ಫೇಸ್ ಅಂತ ಕರಿತೀವಿ. ಏನಪ್ಪಾ ಈ ಒಂದು ಕೋಶಿಯಂಟ್ ಫೇಸ್ ಅಂದ್ರೆ, ಮತ್ತಷ್ಟು ವಿಭಜನೆಗೆ ಒಳಗಾಗದ ಜೀವಕೋಶಗಳು G1 ಹಂತದಲ್ಲಿ ಏನಿರುತ್ತೆ ಜೀವಕೋಶಗಳು ಅವೇನಾದ್ರೂ ಕೋಶ ವಿಭಜನೆಗೆ ಒಳಗಾಗಿಲ್ಲ ಅಂದ್ರೆ ಈ ಒಂದು G1 ಹಂತದಿಂದ ಏನಾಗುತ್ತೆ, ನಿರ್ಗಮಿಸುತ್ತವೆ ಮತ್ತು ನಿಷ್ಕ್ರಿಯ ಹಂತವನ್ನು ಪ್ರವೇಶಿಸುತ್ತವೆ. ನಿಷ್ಕ್ರಿಯ ಹಂತ ಅಂದ್ರೆ G0 ಫೇಸ್. ಓಕೆ, ಈ ಹಂತವನ್ನು ಕೋಶ ಚಕ್ರದ ನಿಶ್ಚಲ ಹಂತ ಅಥವಾ G0 ಫೇಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸೆಲ್ಸ್ ಬರುತ್ತೆ, ಇಲ್ಲಿ ಸೆಲ್ಸ್ ಏನಿರುತ್ತೆ, ಇಲ್ಲಿರೋ ಒಂದು ಸೆಲ್ಸ್ ಫರ್ದರ್ ಡಿವೈಡ್ ಆಗ್ಲಿಕ್ಕೆ ರೆಡಿ ಇಲ್ಲ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಲ್ ಇಲ್ಲಿದೆ, ಈ ಸೆಲ್ ಅನ್ನೋದು ಫರ್ದರ್ ಡಿವೈಡ್ ಆಗ್ಲಿಕ್ಕೆ ರೆಡಿ ಇಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಈ ಒಂದು G1 ಹಂತದಿಂದ ಏನಾಗುತ್ತೆ G0 ಹಂತಕ್ಕೆ ಆ ಒಂದು ಸೆಲ್ಸ್ ಹೋಗುತ್ತೆ. ಎಲ್ಲಿ ತನಕ ಅದು ಇನ್ಫಾರ್ಮೇಶನ್ ಬರುತ್ತೋ, ಸೊ ಸೆಲ್ ಡಿವೈಡ್ ಆಗ್ಬೇಕು ಅಂತ ಇನ್ಫಾರ್ಮೇಶನ್ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಅದು G0 ಫೇಸ್ ಅಲ್ಲೇ ಇರುತ್ತೆ. ಅರ್ಥ ಆಯ್ತಲ್ವಾ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ಕೋಶಿಯಂಟ್ ಸ್ಟೇಜ್ ಅಂತ ಕರಿತೀವಿ. ನೋಡಿ ಇಲ್ಲಿ ದ ಸೆಲ್ ದಟ್ ಡು ನಾಟ್ ಅಂಡರ್ಗೋ ಫರ್ದರ್ ಡಿವಿಷನ್ ಎಕ್ಸಿಸ್ಟ್ ದ G1 ಫೇಸ್ ಅಂಡ್ ಎಂಟರ್ಸ್ ಅನ್ ಇನ್ಆಕ್ಟಿವ್ ಸ್ಟೇಜ್ where cells in this stage remains metabolically active ಇರುತ್ತೆ, ಬಟ್ ನೋ ಲಾಂಗರ್ ಸೆಲ್ ಡಿವಿಷನ್ ಅನ್ಲೆಸ್ ಕಾಲ್ ಟು ಡೂ. ಆ ಒಂದು ಸೆಲ್ ಡಿವಿಷನ್ಗೆ ಒಂದು ನೋಟಿಫಿಕೇಶನ್ ಅಂತ ಹೇಳ್ಬೋದು ಅಥವಾ ಒಂದು ಸೂಚನೆ ಅಂತ ಹೇಳ್ಬೋದು. ಆ ಸೆಲ್ ಡಿವೈಡ್ ಆಗುವಂತ ಸೂಚನೆ ಬರೋ ತನಕ ಅದೇನಾಗುತ್ತೆ, ಸೆಲ್ ಡಿವಿಷನ್ ಆಗುವುದಿಲ್ಲ. ಯಾವುದು, G0 ಹಂತದಲ್ಲಿರೋ ಒಂದು ಸೆಲ್ಸು. ಅರ್ಥ ಆಯ್ತಲ್ವಾ. ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಎಸ್ ಅಂತ ಕರಿತೀವಿ, ಎಸ್ ಫೇಸ್. ಎಸ್ ಫೇಸ್ ಇಸ್ ನಥಿಂಗ್ ಬಟ್ ಸಿಂಥಸಿಸ್ ಫೇಸ್ ಅಂತ ಕರಿತೀವಿ. ಏನು, ಸಿಂಥಸಿಸ್. ಇಲ್ಲೇನಾಗುತ್ತೆ, DNA ರೆಪ್ಲಿಕೇಶನ್ ಆರ್ ಸಿಂಥಸಿಸ್ ಅಕ್ಕರ್ಸ್ ಡ್ಯೂರಿಂಗ್ ದಿಸ್ ಸ್ಟೇಜ್. ಈ ಒಂದು ಎಸ್ ಫೇಸ್ ಅಲ್ಲಿ DNA ಸಿಂಥಸಿಸ್ ಆಗುತ್ತೆ ಅಥವಾ DNA ಸಂಶ್ಲೇಷಣೆ ಆಗುತ್ತೆ. ಯಾವುದ್ರಲ್ಲಿ, ಎಸ್ ಫೇಸ್ ಅಲ್ಲಿ. ಓಕೆ, ಸೊ DNA ಡಬಲ್ ಆಗುತ್ತೆ ಬಟ್ ಕ್ರೋಮೋಸೋಮ್ಸು ಚೇಂಜ್ ಆಗೋದಿಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈಚ್ ಆಫ್ ದ 46 chromosomes is duplicated by the cells. ಓಕೆ, ಎಸ್. ನೆಕ್ಸ್ಟ್ ನೋಡಿ G2 ಅಂತ ಕರಿತೀವಿ, G2 ಹಂತ. ಈ ಒಂದು G2 ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಸಂಶ್ಲೇಷಣೆಯನ್ನು ಸಂಭವಿಸುತ್ತೆ. ಇಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಆಗುತ್ತೆ. ಪ್ರೋಟೀನ್ ಸಿಂಥಸಿಸ್ ಹ್ಯಾಪನ್ಸ್ ಇನ್ ದಿಸ್ ಫೇಸ್. ಯಾವ ಫೇಸ್ ಅಲ್ಲಿ, ಈ ಒಂದು G2 ಫೇಸ್ ಅಲ್ಲಿ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡುತ್ತೆ, ಒಂದು ಮೈಟಾಸಿಸ್ ಅಥವಾ ಎಂ ಫೇಸ್ಗೆ ಪ್ರಿಪ್ರೇಷನ್ ಆಗುತ್ತೆ. ಇಲ್ಲಿ ಯಾವುದರಲ್ಲಿ, G2 ಅಲ್ಲಿ. ಓಕೆ, ರೆಡಿ ಆಗುತ್ತೆ ಎಂ ಫೇಸ್ ಮಾಡಲಿಕ್ಕೆ. ಮಿಯಾಸಿಸ್ ಆಗಿರ್ಬೋದು, ಮೈಟಾಸಿಸ್ ಆಗಿರ್ಬೋದು, ಯಾವುದಕ್ಕಾದ್ರೂ ಆಗಲಿ ರೆಡಿ ಆಗುತ್ತೆ. ಯಾವ ಫೇಸಲ್ಲಿ, ಈ ಒಂದು G2 ಫೇಸಲ್ಲಿ. ಅರ್ಥ ಆಯ್ತಲ್ವಾ. ಎಸ್. ನೋಡಿ ಇಲ್ಲಿ ಎಂ ಹಂತ ಅಂತ ಕರಿತೀವಿ ಅಥವಾ ಎಂ ಫೇಸ್ ಅಂತ ಕರಿತೀವಿ, ಮೈಟಾಸಿಸ್ ಅಂತ ಕರಿತೀವಿ ಅಥವಾ ಮಿಯಾಸಿಸ್ ಫೇಸ್ ಅಂತ ಕರಿತೀವಿ. ಮಿಯಾಸಿಸ್ ಅಂತಾದ್ರೂ ಕರಿಬೋದು, ಮೈಟಾಸಿಸ್ ಆದ್ರೂ ಕರಿಬೋದು. ನೋಡಿ ಎಂ ಫೇಸ್ ಇಲ್ಲಿ ನಿಜವಾದ ಕೋಶ ವಿಭಜನೆ ಸಂಭವಿಸುತ್ತದೆ. ಈ ಹಂತದಲ್ಲಿ 2 ಪ್ರಮುಖ ಹಂತಗಳಿವೆ. ಅವುಗಳೆಂದರೆ ಸೈಟೋಕೈನೆಸಿಸ್ ಮತ್ತೆ ಕ್ಯಾರಿಯೋಕೈನೆಸಿಸ್. ಸೈಟೋಕೈನೆಸಿಸ್ ಮತ್ತೆ ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ. ಹಂಗಂತ ಏನು ಅಂತ ತಿಳ್ಕೊಳ್ತಾ ಹೋಗೋಣ. This is where actual cell division occurs.
there are two key steps in the phase, namely cytokinesis and karyokinesis ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ನಾವು ಈಗ ತಾನೇ ಇಂಟರ್ಫೇಸ್ನ ಮುಗಿಸಿದ್ವಿ. ಸೊ ಇಲ್ಲಿಂದ ಇಲ್ಲಿ ತನಕ ಏನಿದೆ ಇದಕ್ಕೆ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಏನು ಇಂಟರ್ಫೇಸ್? ಇಲ್ಲಿ G1 ಅಂತ ತಿಳ್ಕೊಂಡ್ವಿ, ಎಸ್ ಅಂತ ತಿಳ್ಕೊಂಡ್ವಿ, G2 ಅಂತ ತಿಳ್ಕೊಂಡ್ವಿ. ಸೊ G1 ಅಂತ ಏನು? ಇದು ಸೆಲ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದರಲ್ಲಿ? ಈ ಒಂದು G1 ಹಂತದಲ್ಲಿ. ಸೊ ಎಸ್ ಹಂತದಲ್ಲಿ ಏನಾಗುತ್ತೆ? DNA ಸಿಂಥಸಿಸ್ ಆಗುತ್ತೆ ಅಥವಾ DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವುದರಲ್ಲಿ? ಎಸ್ ಸ್ಟೇಜಲ್ಲಿ. ನೆಕ್ಸ್ಟ್ G2 ಸ್ಟೇಜಲ್ಲಿ ಪ್ರಿಪರೇಷನ್ ಫಾರ್ ಮೈಟಾಸಿಸ್ಗೆ ಪ್ರಿಪರೇಷನ್ ಆಗುತ್ತೆ, ಮತ್ತೆ ಮತ್ತಷ್ಟು ಸೆಲ್ಗಳು ಗ್ರೋತ್ ಆಗುತ್ತೆ G2 ಹಂತದಲ್ಲಿ. ಅರ್ಥ ಆಯ್ತಲ್ಲ? ಪ್ರೋಟೀನ್ ಸಿಂಥಸಿಸ್ ಎಲ್ಲ ಆಗುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಈ ಒಂದು G0 ಫೇಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ಒಂದು G1 ಫೇಸ್ ಅಲ್ಲಿ ಯಾವ್ದಾದ್ರು ಸೆಲ್ಸ್ ಇರುತ್ತೆ, ಅದು ಯಾವುದು ಬೆಳವಣಿಗೆ ಆಗೋದಿಲ್ವೋ ಆ ಒಂದು ಸೆಲ್ಗಳು ಏನಾಗುತ್ತೆ? G0 ಫೇಸ್ಗೆ ಹೋಗುತ್ತೆ, G0 ಹಂತಕ್ಕೆ ರೀಚ್ ಆಗುತ್ತೆ. ಮತ್ತೆ ಎಲ್ಲಿ ತನಕ ಅದು ಅಲ್ಲೇ ಇರುತ್ತೆ ಅಂದ್ರೆ ಅದಕ್ಕೆ ನೋಟಿಫಿಕೇಶನ್ ಅಥವಾ ಸಿಗ್ನಲ್ ಹೋಗ್ಬೇಕು, ಸೆಲ್ ಡಿವಿಷನ್ ಆಗು ಅಂತ ಹೇಳ್ಬಿಟ್ಟು ಸಿಗ್ನಲ್ ಹೋಗೋ ತನಕ ಅದು ಆ ಒಂದು G0 ಅಲ್ಲೇ ಇರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಇದಕ್ಕೆಲ್ಲ ನಾವೇನಂತ ಕರಿತೀವಿ? ಇಂಟರ್ಫೇಸ್ ಅಂತ ಕರಿತೀವಿ. ಇಂಟರ್ಫೇಸ್ ಆದ್ಮೇಲೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ಯಾವ್ದಪ್ಪ ಅಂದ್ರೆ ಎಂ ಫೇಸ್ ಅಂತ ಹೇಳ್ಬಿಟ್ಟು. ಏನು? ಎಂ ಫೇಸ್. ಈ ಎಂ ಫೇಸ್ ಅಲ್ಲಿ ಮತ್ತೆ ಮೈಟಾಸಿಸ್ ಅಂತ ಬರುತ್ತೆ, ಮಿಯೋಸಿಸ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಆ ಮೈಟಾಸಿಸ್ ಮಿಯೋಸಿಸ್ ಅಲ್ಲಿ ಏನ್ ಬರುತ್ತೆ? ಸೈಟೋಕೈನೆಸಿಸ್ ಅಂತ ಬರುತ್ತೆ, ಕ್ಯಾರಿಯೋಕೈನೆಸಿಸ್ ಅಂತ ಬರುತ್ತೆ. ಹಂಗಂದ್ರೆ ಏನು ಅಂತೆಲ್ಲ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಷ್ಟು ನಿಮ್ಗೆ ಕ್ಲಿಯರ್ ಇರಬೇಕು. G1 ಫೇಸ್, ಎಸ್ ಫೇಸ್, G2 ಫೇಸ್, ಎಂ ಫೇಸ್ ಅಂಡ್ G0 ಫೇಸ್. ಕ್ಲಿಯರ್ ಇಟ್? ಎಸ್. ನೆಕ್ಸ್ಟ್ ನೋಡಿ, ಫಸ್ಟ್ ನಾವು ಮೈಟಾಸಿಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನು ಮೈಟಾಸಿಸ್? ನೋಡಿ, ಇಲ್ಲಿ ಈ ಒಂದು ಮೈಟಾಸಿಸ್ ಅಲ್ಲಿ ಏನಾಗುತ್ತೆ? ಈಕ್ವಲ್ ಡಿವಿಷನ್ ಆಗುತ್ತೆ. ಏನು? ಈಕ್ವಲ್ ಡಿವಿಷನ್. ಈ ಮೈಟಾಸಿಸ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ರೀಪ್ರೊಡಕ್ಟಿವ್ ಒಂದು ಸೆಲ್ ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆನೂ ನಾವು ನೋಡ್ಬೋದು. ಯಾವ್ದನ್ನ? ಈ ಒಂದು ಮೈಟಾಸಿಸ್ನ. ಕ್ಲಿಯರ್? ಸೊ ನಮ್ಮ ಬಾಡಿಯಲ್ಲಿ ಚರ್ಮ, ಕಣ್ಣು, ಕಿವಿ, ಕೂದಲು ಎಲ್ಲಾದ್ರೂ ಆಗಿರ್ಬೋದು. ಎಲ್ಲಾದ್ರೂ ನೋಡಿ ಯಾವ ಡಿವಿಷನ್ ಆಗುತ್ತೆ ಅಂದ್ರೆ ಮೈಟಾಸಿಸ್ ಡಿವಿಷನ್ ಆಗುತ್ತೆ. ಮೈಟಾಸಿಸ್ ಅಂತ ಕರಿತೀವಿ. ಆಫ್ ಸೆಲ್ಸ್ ಯೂಸ್ ಟು ಮೇಕ್ ಎಕ್ಸಾಕ್ಟ್ ರೆಪ್ಲಿಕೇಟ್ಸ್ ಆಫ್ ದೆಮ್ಸೆಲ್ಫ್. Mitosis observed in almost all the body's cells including eye, skin, hair and muscle cells. ಅರ್ಥ ಆಯ್ತಲ್ವಾ? ಎಲ್ಲ ಕಡೆನೂ ಈ ಒಂದು ಮೈಟೋಸಿಸ್ ಆಗುತ್ತೆ. ನೋಡಿ, ಈ ಒಂದು ಮೈಟೋಸಿಸ್ ಅಲ್ಲಿ ಮತ್ತೆ ಸ್ಟೇಜಸ್ ಬರ್ತಾ ಹೋಗುತ್ತೆ. ಸೊ ಫಸ್ಟ್ಗೆ ಏನಪ್ಪಾ ಅಂದ್ರೆ ಇಂಟರ್ಫೇಸ್ ಅಂತ ಕರಿತೀವಿ. ಇಂಟರ್ಫೇಸ್, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ಟಿಲೋಫೇಸ್ ಅಂತ ಕರಿತೀವಿ. ಒಂದೊಂದೇ ನೋಡ್ತಾ ಹೋಗೋಣ. ಏನು ಇಂಟರ್ಫೇಸ್ ಅಂದ್ರೆ ಏನು? ಇಂಟರ್ಫೇಸ್ ಆಲ್ರೆಡಿ ನೋಡಿದೀವಿ ನಾವು. ಸೊ ಇಂಟರ್ಫೇಸ್ನ ಬಿಟ್ಟು ಏನಾಗುತ್ತೆ? ಈ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಮೈಟಾಸಿಸ್ ಅಂತ ಕರಿತೀವಿ. ನೋಡ್ತಾ ಹೋಗೋಣ ಏನು ಈ ಒಂದು ಮೈಟಾಸಿಸ್ ಅಂದ್ರೆ ಏನು ಅಂತೆಲ್ಲ ವಿಲ್ ಡಿಸ್ಕಸ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮೈಟಾಸಿಸ್ ಅಲ್ಲಿ ಯಾವ ಹಂತಗಳು ಬರ್ತವೆ? ಪ್ರೋಫೇಸ್ ಬರುತ್ತೆ, ಮೆಟಾಫೇಸ್ ಬರುತ್ತೆ, ಅನಾಫೇಸ್ ಬರುತ್ತೆ, ಟಿಲೋಫೇಸ್ ಬರುತ್ತೆ. ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಷ್ಟು ಡಿಸ್ಕಸ್ ಮಾಡಿದ್ರೆ ನಮಗೆ ಮೈಟಾಸಿಸ್ ಮುಗಿಯುತ್ತೆ. ನೆಕ್ಸ್ಟ್ ಮಿಯೋಸಿಸ್ ಇರುತ್ತೆ. ಓಕೆನಾ? ಎಸ್. ನೋಡಿ, ಫಸ್ಟ್ಗೆ ಬರೋದು ಪ್ರೋಫೇಸ್ ಬರುತ್ತೆ. ಏನು? ಪ್ರೋಫೇಸ್ ಬರುತ್ತೆ. ಕೋಶ ಕೇಂದ್ರವು ವಿಭಜನೆಯ ಅವಧಿಯಲ್ಲಿ ಪ್ರೋಫೇಸ್ ಹಂತವು ಹೆಚ್ಚು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ಪ್ರೋಫೇಸ್ ಇಟ್ ಇಸ್ ದ ಫಸ್ಟ್ ಅಂಡ್ ಲಾಂಗೆಸ್ಟ್ ಫೇಸ್ ಆಗಿರುತ್ತೆ. ಈಚ್ ಕ್ರೋಮೋಸೋಮ್ಸ್ ಆರ್ ಸೀನ್ ಟು ಕನ್ಸಿಸ್ಟ್ ಆಫ್ 2 chromatids helps together by centromere. ಸೊ ಇದು ಏನಾಗುತ್ತೆ? ಸೆಂಟ್ರೋಮಿಯರ್ ಇಂದ ಹೋಲ್ಡ್ ಆಗಿರುತ್ತೆ. ಸೊ ಎಲ್ಲನೂ ಒಂದತ್ರ ಕಂಡೆನ್ಸ್ ಆಗಿರುತ್ತೆ. ಇಲ್ಲಿ ದಿಸ್ ಇಸ್ ದ ಲಾಂಗೆಸ್ಟ್ ಫೇಸ್ ಅಂತ ಕರಿತೀವಿ. ಕ್ಲಿಯರ್? ಅತ್ಯಂತ ದೀರ್ಘಾವಧಿಯ ಅಂತ ಕರಿತೀವಿ ಪ್ರೋಫೇಸ್. ಫಸ್ಟ್ ಫೇಸ್ ಅಥವಾ ದೀರ್ಘಾವಧಿಯ ಅಂತ ಕರಿತೀವಿ. ನೋಡಿ, ಇಲ್ಲಿ ಆ ಒಂದು ಕ್ರೋಮೋಸೋಮ್ಸ್ ಎಲ್ಲ ಏನಾಗುತ್ತೆ? ಒಂದತ್ರ ಕಟ್ಟಿರೋ ತರ ಆಗುತ್ತೆ, ಒಂದತ್ರ ಕಂಡೆನ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಯಾವ ಹಂತದಲ್ಲಿ? ಪ್ರೋಫೇಸ್ ಹಂತದಲ್ಲಿ. ದಿಸ್ ಇಸ್ ದ ಫಸ್ಟ್ ಫೇಸ್ ಆಫ್ ಮೈಟೋಸಿಸ್, ಸೆಲ್ ಡಿವಿಷನ್ ಅಂಡ್ ಲಾಂಗೆಸ್ಟ್ ಫೇಸ್ ಆಫ್ ಸೆಲ್ ಡಿವಿಷನ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಮೆಟಾಫೇಸ್ ಅಂತ ಬರುತ್ತೆ. ಏನು? ಮೆಟಾಫೇಸ್ ಅಂತ ಕರಿತೀವಿ. ಏನಪ್ಪ ಈ ಒಂದು ಮೆಟಾಫೇಸ್ ಅಂದ್ರೆ? ನ್ಯೂಕ್ಲಿಯೋಲಸ್ ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗುತ್ತೆ. ನ್ಯೂಕ್ಲಿಯೋಲಸ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನು ಏನಾಗುತ್ತೆ? ಡಿಸಪಿಯರ್ ಆಗುತ್ತೆ, ಕಾಣದಂತೆ ಹೋಗುತ್ತೆ. ನೆಕ್ಸ್ಟ್
ಆಲ್ ಕ್ರೋಮೋಸೋಮ್ಸ್ ಲೈ ಆನ್ ದ ಈಕ್ವಿಟೋರಿಯಲ್ ಲೈನ್. ನೋಡಿ ಇಲ್ಲಿ ಎಲ್ಲ ಕ್ರೋಮೋಸೋಮ್ಸು ಒಂದತ್ರ ಇರೋದು ಏನಾಗುತ್ತೆ, ಒಂದು ಲೈನಲ್ಲಿ ಅರೇಂಜ್ ಆಗುತ್ತೆ ಕರೆಕ್ಟಾಗಿ. ಒಂದೇ ಒಂದು ಲೈನಲ್ಲಿ ಡಯಾಗ್ರಾಮಲ್ಲಿ ಗಮನಿಸ್ಬೋದು ನೀವು, ಒಂದೇ ಒಂದು ಲೈನಲ್ಲಿ ಅರೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಫಾರ್ಮೇಷನ್ ಆಫ್ ಈಕ್ವಿಟೋರಿಯಲ್ ಪ್ಲೇಟ್. ಈ ಒಂದು ಎಲ್ಲ ಒಂದೇ ಕಡೆ ಲೈನಲ್ಲಿ ಫಾರ್ಮೇಷನ್ ಆಗುತ್ತಲ್ಲ, ಅದಕ್ಕೆ ವಿ ಆರ್ ಕಾಲ್ ಇಟ್ ಆಸ್ ಈಕ್ವಿಟೋರಿಯಲ್ ಪ್ಲೇಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಈಚ್ ಕ್ರೋಮೋಸೋಮ್ಸ್ ಈಸ್ ಮೇಡ್ ಅಪ್ ಆಫ್ 2 ಕ್ರೋಮ್ಯಾಟಿಡ್ಸ್ ಹೆಲ್ಡ್ ಟುಗೆದರ್ ಅಟ್ ದ ಸೆಂಟ್ರೋಮಿಯರ್. ಸೆಂಟ್ರೋಮಿಯರ್ ಜೊತೆ ಹಿಂಗೆ ಬಂಧವನ್ನು ಹೊಂದಿರುತ್ತೆ, ಗಟ್ಟಿಯಾಗಿ ಬಂಧವನ್ನು ಹೊಂದಿರುತ್ತೆ. ಒಂದು ಈಕ್ವಿಟೋರಿಯಲ್ ಲೈನ್ ಫಾರ್ಮೇಷನ್ ಆಗುತ್ತೆ. ಯಾವ ಫೇಸಲ್ಲಿ ಅಂದರೆ ಮೆಟಾಫೇಸಲ್ಲಿ. ಸೊ ಈಕ್ವಿಟೋರಿಯಲ್ ಪ್ಲೇಟ್ಗೆ ಕನ್ನಡದಲ್ಲಿ ಏನಪ್ಪ ಕರಿತೀವಿ ಅಂದರೆ ಸಮಾನಾಂತರ ಫಲಕ ಅಂತ ಕರಿತೀವಿ, ನೆನ್ಪಿಡಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಅನಾಫೇಸ್ ಅಂತ ಕರಿತೀವಿ. ಏನು ಅನಾಫೇಸ್? ಇಟ್ ಈಸ್ ದ ಶಾರ್ಟೆಸ್ಟ್ ಫೇಸ್. ಇದು ಒಂದು ಕಡಿಮೆ ಅವಧಿ ಅಂತ ಆಗಿರುತ್ತೆ. ಯಾವುದು? ಅನಾಫೇಸ್. ದ ಸೆಂಟ್ರೋಮಿಯರ್ ಈಸ್ ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್. ಸೆಂಟ್ರೋಮಿಯರ್ ಅನ್ನೋದು 2 ವಿಧಗಳಾಗಿ ಸ್ಪ್ಲಿಟ್ ಆಗುತ್ತೆ. ಆಲ್ ಕ್ರೋಮೋಸೋಮ್ಸ್ ಮೂವ್ ಇಂಟು ಆಪೋಸಿಟ್ ಪೋಲ್ಸ್. ಎಲ್ಲ ಕ್ರೋಮೋಸೋಮ್ಸ್ ಏನಾಗುತ್ತೆ, ಆಪೋಸಿಟ್ ಪೋಲ್ಗಡೆ ಮೂವ್ ಆಗುತ್ತೆ. ನೆಕ್ಸ್ಟ್ ಡಾಟರ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ದೇರ್ ಮೂವ್ಮೆಂಟ್ ಅಪಿಯರ್ಸ್ VJLI ಶೇಪ್ ಆಗಿ ಅಪಿಯರ್ ಆಗುತ್ತೆ. ವಿ ಶೇಪ್, ಜೆ ಶೇಪ್, ಎಲ್ ಶೇಪ್, ಐ ಶೇಪ್ ಆಗಿ ಅಪಿಯರ್ ಆಗುತ್ತೆ. ಶೇಪ್ಡ್ ಡಿಪೆಂಡಿಂಗ್ ಅಪಾನ್ ಪೊಸಿಷನ್ ಆಫ್ ಅ ಸೆಂಟ್ರೋಮಿಯರ್. ಸೊ ಆ ಶೇಪ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಆ ಒಂದು ಸೆಂಟ್ರೋಮಿಯರ್ನ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಇದು ಕಡಿಮೆ ಅವಧಿಯ ಹಂತವಾಗಿರುತ್ತೆ. ಯಾವುದು? ಈ ಒಂದು ಅನಾಫೇಸ್ ಕಡಿಮೆ ಅವಧಿಯ ಹಂತ. ಈ ಹಂತದಲ್ಲಿ ಪ್ರತಿವರ್ಣ ತಂತುವು ಹಿಡಿದಿಟ್ಟುಕೊಂಡಿದ್ದ ಸೆಂಟ್ರಿಯೋಲ್ 2 ವಿಭಜನೆ ಹೊಂದಿರುತ್ತೆ. ನೆಕ್ಸ್ಟ್ ಪ್ರತಿಯೊಂದು ಕ್ರೊಮ್ಯಾಟಿನ್ ಒಂದೊಂದು ಸೆಂಟ್ರೋಮಿಯರ್ ಅನ್ನು ಹೊಂದಿರುತ್ತೆ. ಆ 2 ತಂತುಗಳು ಬೇರ್ಪಟ್ಟು ವಿರುದ್ಧ ದಿಕ್ಕಿನಲ್ಲೂ ಚಲಿಸಲು ಪ್ರಾರಂಭವಾಗುತ್ತೆ. ನೋಡಿ ಇಲ್ಲಿ ಈ ಕಡೆ ಇರೋವು ಈ ಕಡೆ ಬರುತ್ತೆ, ಈ ಕಡೆ ಇರೋದು ಈ ಕಡೆ ಬರುತ್ತೆ. ಸೇಮ್ ಈ ಥರ ಹಿಡಿದಿಟ್ಕೊಂಡಿರುತ್ತೆ. ಸೆಂಟ್ರಿಯೋಲ್ ಅಂತ ಕರೀತೀವಿ. ಓಕೆ? ಎಸ್. ನೆಕ್ಸ್ಟ್ ಟಿಲೋಫೇಸ್ ಅಂತ ಕರಿತೀವಿ. ಏನು? ಟಿಲೋಫೇಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ರಿವರ್ಸ್ ಆಫ್ ಪ್ರೋಫೇಸ್. ಪ್ರೋಫೇಸ್ನ ಒಂದು ರಿವರ್ಸ್ ಆಗಿರುತ್ತೆ ಇದು. ಫಾರ್ಮೇಷನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಪ್ರೋಫೇಸಲ್ಲಿ ಏನಾಗುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನು ಡಿಸಪಿಯರ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇ ಅನ್ಕಾಯಿಲ್ ಟು ಫಾರ್ಮ್ ಕ್ರೊಮ್ಯಾಟಿನ್ ಫೈಬರ್ಸ್. ಇದು ಅನ್ಕಾಯಿಲ್ ಆಗುತ್ತೆ. ಏನಕ್ಕೆ ಅಂದರೆ ಕ್ರೊಮ್ಯಾಟಿನ್ ಫೈಬರ್ಸ್ ಫಾರ್ಮೇಷನ್ ಆಗಲಿಕ್ಕೆ. ಫಾರ್ಮೇಷನ್ ಆಫ್ ಡಾಟರ್ ಕ್ರೋಮೋಸೋಮ್ಸ್. ಡಾಟರ್ ಕ್ರೋಮೋಸೋಮ್ಸ್ ಫಾರ್ಮೇಷನ್ ಆಗುತ್ತೆ. ಡಾಟರ್ ನ್ಯೂಕ್ಲಿಯಸ್ ಕೂಡ ಫಾರ್ಮೇಷನ್ ಆಗುತ್ತೆ. ಕ್ಲಿಯರ್? ಈ ಹಂತದಲ್ಲಿ ಕೋಶದ ಪ್ರತಿ ಧ್ರುವ ಪ್ರದೇಶದಲ್ಲಿ ಒಂದು ಮರಿ ಕೋಶ ಕೇಂದ್ರ ರಚನೆ ಆಗಿರುತ್ತೆ. ಧ್ರುವಗಳತ್ತ ತೆರಳಿದ ವರ್ಣತಂತುಗಳು ಪತ್ತೆ ಮತ್ತು ಪರಸ್ಪರ ಸುತ್ತಿಕೊಂಡು ವರ್ಣಗ್ರಾಹಕ ಜಾಲ ಆಗಿ ಹೊಂದಿರುತ್ತೆ. ಈ ಜಾಲದ ಸುತ್ತಲೂ ಹೊಸ ಕೇಂದ್ರ ಕೋಶ, ಕೇಂದ್ರ ಪೊರೆ ಹಾಗೂ ಜಾಲದಲ್ಲಿ ಹೊಸ ಕಿರು ಕೋಶ ಕೇಂದ್ರ ರಚನೆ ಆಗುತ್ತೆ. ಮತ್ತೆ ಇದು ಹೆಂಗೆ ಡೆವಲಪ್ ಆಗುತ್ತೆ ಅಂದರೆ ಹೊಸ ನ್ಯೂಕ್ಲಿಯಸ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರ್? ಎಸ್. ನೋಡಿ ಇಲ್ಲಿ ಇಂಟರ್ಫೇಸಲ್ಲಿ ಯಾವ್ದಾದ್ರು ಬರುತ್ತೆ, G1 ಫೇಸ್ ಬರುತ್ತೆ, G2 ಫೇಸ್ ಬರುತ್ತೆ, S ಫೇಸ್ ಬರುತ್ತೆ. S ಫೇಸ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರೋಫೇಸ್ ಅಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ಸ್ ಒಂದ್ ಹತ್ರ ಕಂಡೆನ್ಸ್ ಆಗುತ್ತೆ. ಕ್ಲಿಯರ್? ಸೊ ಇದು ಲಾಂಗೆಸ್ಟ್ ಫೇಸ್ ಅಂತ ಕರಿತೀವಿ, ಅತ್ಯಂತ ದೀರ್ಘಾವಧಿಯ ಹಂತ ಅಂತ ಕರಿತೀವಿ ಪ್ರೋಫೇಸ್ಗೆ. ಸೊ ಇದನ್ನ ಇನ್ನು ಲೇಟ್ ಪ್ರೋಫೇಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಮೆಟಾಫೇಸ್ ಬರುತ್ತೆ. ಮೆಟಾಫೇಸಲ್ಲಿ ಏನಾಗುತ್ತೆ, ಎಲ್ಲ ಕ್ರೋಮೋಸೋಮ್ಸು ಕಂಡೆನ್ಸ್ ಆಗಿರೋದು ಒಂದು ಈಕ್ವಿಟೋರಿಯಲ್ ಲೈನಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸಮಾನಾಂತರ ಫಲಕ ಅಂತ ಕನ್ನಡದಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಅನಾಫೇಸ್ ಅಂತ ಬರುತ್ತೆ. ಏನು? ಅನಾಫೇಸ್ ಅಂತ ಬರುತ್ತೆ. ಅನಾಫೇಸಲ್ಲಿ ಏನಾಗುತ್ತೆ, ಒಂದು ಪೋಲ್ಸ್ ಕಡೆ ಮೂವ್ ಆಗುತ್ತೆ. ಕ್ರೋಮೋಸೋಮ್ಸ್ ಯಾವ ಕಡೆ ಮೂವ್ ಆಗುತ್ತೆ, ಧ್ರುವ ಪ್ರದೇಶಗಳ ಕಡೆ ಮೂವ್ ಆಗುತ್ತೆ. ನೆಕ್ಸ್ಟ್ ಟಿಲೋಫೇಸಲ್ಲಿ ಏನಾಗುತ್ತೆ, ಒಂದು 2 ನ್ಯೂಕ್ಲಿಯಸ್ ಸಪ್ರೇಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಇನ್ನೊಂದು ಬರುತ್ತೆ, ಸೈಟೋಕೈನೆಸಿಸ್ ಅಂತ ಬರುತ್ತೆ. ಸೈಟೋಕೈನೆಸಿಸ್ ಮತ್ತೆ ಕ್ಯಾರಿಯೋಕೈನೆಸಿಸ್ ಅನ್ನ ಡಿಸ್ಕಸ್ ಮಾಡಿದ್ವಲ್ಲ. ಸೈಟೋಕೈನೆಸಿಸ್ ಏನಪ್ಪಾ ಅಂದ್ರೆ ಸೆಲ್ ಡಿವಿಷನ್ ಟೈಮ್ ಅಲ್ಲಿ ಈ ಒಂದು ಸೈಟೋಪ್ಲಾಸಮ್ ಡಿವೈಡ್ ಆಗೋದಕ್ಕೆ ಸೈಟೋಕೈನೆಸಿಸ್ ಅಂತ ಕರಿತೀವಿ. ಸೆಲ್ ಡಿವಿಷನ್ ಟೈಮ್ ಅಲ್ಲಿ ಸೈಟೋಪ್ಲಾಸಮ್ ಡಿವೈಡ್ ಆಗಲಿಕ್ಕೆ ವಿ ಆರ್ ಕಾಲ್ಡ್ ಆಸ್ ಸೈಟೋಕೈನೆಸಿಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಡಿವೈಡ್ ಆಗಲಿಕ್ಕೆ ಅಥವಾ ಡಾಟರ್ ನ್ಯೂಕ್ಲಿಯರ್ ಫಾರ್ಮೇಷನ್ ಆಗೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ದಟ್ ಈಸ್ ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ.
ಬಟ್ ಇದು ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ, ವಾಟ್ ಈಸ್ ಕ್ಯಾರಿಯೋಕೈನೆಸಿಸ್ ಅಂಡ್ ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಅಂದ್ರೆ ಏನು? ಕ್ಯಾರಿಯೋಕೈನೆಸಿಸ್ ಇಸ್ ಎ ಸ್ಟೆಪ್ ಡ್ಯೂರಿಂಗ್ ದ ಸೆಲ್ ಡಿವಿಷನ್ ವೇರ್ ದ ನ್ಯೂಕ್ಲಿಯಸ್ ಡಿವೈಡ್ಸ್ ಟು ಫಾರ್ಮ್ 2 ಡಾಟರ್ ಸೆಲ್. ಸೊ ಈ ಒಂದು ಕ್ಯಾರಿಯೋಕೈನೆಸಿಸ್ ಏನು ಮಾಡುತ್ತೆ? ಒಂದು ಸೆಲ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅಥವಾ ಒಂದು ಡಾಟರ್ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಕ್ಯಾರಿಯೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ನಥಿಂಗ್ ಬಟ್ ಎ ಫಾರ್ಮೇಷನ್ ಆಫ್ 2 ಡಾಟರ್ ನ್ಯೂಕ್ಲಿಯರ್ ಡಿವಿಷನ್ ಇದು ಮಾಡುತ್ತೆ, ಒಬೇ ಮಾಡುತ್ತೆ. ಯಾವುದು? ಕ್ಯಾರಿಯೋಕೈನೆಸಿಸ್. ಸೈಟೋಕೈನೆಸಿಸ್ ಏನು ಮಾಡುತ್ತೆ? ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆಗುತ್ತೆ. ಕೋಶ ದ್ರವ್ಯ ಅಂತ ಏನು ಕರಿತೀವಲ್ಲ ಅದು ಡಿವಿಷನ್ ಆಗುತ್ತೆ ಸೈಟೋಕೈನೆಸಿಸ್ ಅಲ್ಲಿ. ನೋಡಿ ಇಲ್ಲಿ, ದ ಸೆಲ್ ಫಸ್ಟ್ ಅಂಡರ್ಗೋಸ್ ಕ್ಯಾರಿಯೋಕೈನೆಸಿಸ್ ವೇರ್ ದ ನ್ಯೂಕ್ಲಿಯಸ್ ಡಿವೈಡ್ಸ್ ಇಂಟು 2 ಅಂಡ್ ದೆನ್ ದ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಫಸ್ಟ್ ಕ್ಯಾರಿಯೋಕೈನೆಸಿಸ್ ಆಗುತ್ತೆ, ನೆಕ್ಸ್ಟ್ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಈ ಡಯಾಗ್ರಾಮ್ ಇಲ್ಲಿ ನೋಡ್ಬೋದು ನೀವು. ಸೊ ನ್ಯೂಕ್ಲಿಯಸ್ ಸಪ್ರೇಟ್ ಆಗುತ್ತೆ, ಮತ್ತೆ ಸೈಟೋಪ್ಲಾಸಮ್ ಕೂಡ ಒಂದು ಸಪ್ರೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಕರಿತೀವಿ? ಕ್ಯಾರಿಯೋಕೈನೆಸಿಸ್ ಅಂಡ್ ಸೈಟೋಕೈನೆಸಿಸ್. ಸೊ ನ್ಯೂಕ್ಲಿಯಸ್ ಡಿವೈಡ್ ಆದರೆ ಕ್ಯಾರಿಯೋಕೈನೆಸಿಸ್, ಸೈಟೋಪ್ಲಾಸಮ್ ಡಿವೈಡ್ ಆದರೆ ಸೈಟೋಕೈನೆಸಿಸ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲೊಂದು ಡಯಾಗ್ರಾಮ್, ಒಂದು ವಿಡಿಯೋ ಪ್ಲೇ ಆಗುತ್ತೆ, ಜಸ್ಟ್ ಹ್ಯಾವ್ ಎ ಲುಕ್. DNA ಕಂಡೆನ್ಸ್ ಆಗ್ತದೆ. ಸೊ ಕ್ರೋಮೋಸೋಮ್ಸ್ ಫಾರ್ಮೇಷನ್ ಆಗ್ತದೆ. 2 ಐಡೆಂಟಿಕಲ್ ಕ್ರೊಮ್ಯಾಟಿಡ್ಸ್ ಫಾರ್ಮೇಷನ್ ಆಗಿದೆ. ನೋಡಿ, ಸೆಂಟ್ರೋಮಿಯರ್. ನೆಕ್ಸ್ಟ್ ಏನಾಗ್ತದೆ? ಒಂದು ಈಕ್ವಿಟೋರಿಯಲ್ ಪ್ಲೇನ್ಗೆ ಬರ್ತದೆ. ಕ್ಲಿಯರ್? ಇದನ್ನ ಮೆಟಾಫೇಸ್ ಅಂತ ಕರಿತೀವಿ. ಮೆಟಾಫೇಸ್. ನೆಕ್ಸ್ಟು ಒಂದು ಧ್ರುವ ಪ್ರದೇಶಗಳಿಗೆ ರೀಚ್ ಆಗುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಅನಾಫೇಸ್ ಅಂತ ಕರಿತೀವಿ. ಏನು? ಅನಾಫೇಸ್. ನೆಕ್ಸ್ಟ್ ಏನಾಗುತ್ತೆ? ಸಪ್ರೇಟ್ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ, ಇದಕ್ಕೆ ನಾವೇನು ಕರಿತೀವಿ? ಟಿಲೋಫೇಸ್ ಅಂತ ಕರಿತೀವಿ. ಈ ಒಂದು ಟಿಲೋಫೇಸ್ ಅಲ್ಲಿ ಕ್ಯಾರಿಯೋಕೈನೆಸಿಸ್ ಮತ್ತೆ ಸೈಟೋಕೈನೆಸಿಸ್ ಆಗುತ್ತೆ. ಸೈಟೋಕೈನೆಸಿಸ್ ಆಗೋದು ನ್ಯೂಕ್ಲಿಯರ್ ಸೈಟೋಪ್ಲಾಸಮ್ ಡಿವಿಷನ್ಗೆ, ಕ್ಯಾರಿಯೋಕೈನೆಸಿಸ್ ಆಗೋದು ನ್ಯೂಕ್ಲಿಯರ್ ಡಿವಿಷನ್ಗೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಆ ವಿಡಿಯೋ ಮತ್ತೆ ನೋಡ್ಬೇಕು ಅಂದ್ರೆ ಜಸ್ಟ್ ಗೋ ಬ್ಯಾಕ್ ಅಂಡ್ ನೋಡ್ಕೋಬಹುದು ಎಷ್ಟು ಸರಿ ಬೇಕಾದ್ರೆ. ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈಟಾಸಿಸ್ ಅಂತ ಕರಿತೀವಿ. ಎಸ್. ನೋಡಿ, ಮಿಯಾಸಿಸ್ ಅಂತ ಬರುತ್ತೆ ನೆಕ್ಸ್ಟ್. ಮಿಯಾಸಿಸ್ ಎ ಟೈಪ್ ಆಫ್ ಸೆಲ್ ಡಿವಿಷನ್ ಇನ್ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಆರ್ಗನಿಸಮ್ಸ್ ದಟ್ ರೆಡ್ಯೂಸಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಗ್ಯಾಮೆಟ್ಸ್. ಅರ್ಥ ಆಯ್ತಲ್ವಾ? ಸೊ ಈ ಮಿಯಾಸಿಸ್ ನಾವು ಏನಂತ ಕರಿಬಹುದು ಅಂದ್ರೆ ರಿಡಕ್ಷನಲ್ ಡಿವಿಷನ್ ಅಂತ ಕರಿಬಹುದು. ಏನು? ರಿಡಕ್ಷನಲ್ ಡಿವಿಷನ್. ರಿಡಕ್ಷನಲ್ ಡಿವಿಷನ್. ಈ ರೀತಿಯ ಕೋಶ ವಿಭಜನೆಯಲ್ಲಿ ಮೈಟೋಸಿಸ್ ನಲ್ಲಿರುವಂತೆ ಒಂದು ರೀತಿಯ ಡಾಟರ್ ಜೀವಕೋಶಗಳ ಬದಲಿಗೆ ವೀರ್ಯ ಅಥವಾ ಮೊಟ್ಟೆಯ ಕೋಶಗಳು ಉತ್ಪತ್ತಿ ಆಗುತ್ತವೆ. ಸೊ ಅದರಿಂದ ಏನಾಗುತ್ತೆ? ಒಂದು ಸೆಲ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಮಿಯಾಸಿಸ್ ಅಂತ ಕರಿತೀವಿ. ಇದು 2 ಹಂತಗಳಲ್ಲಿ ನಡೆಯುತ್ತೆ. ಮಿಯಾಸಿಸ್ 1 ಮತ್ತೆ ಮಿಯಾಸಿಸ್ 2 ಅಂತ ಬರುತ್ತೆ. ಮಿಯಾಸಿಸ್ 1 ಮತ್ತೆ ಮಿಯಾಸಿಸ್ 2 ಅಂತ 2 ಹಂತಗಳಲ್ಲಿ ಬರುತ್ತೆ. ಸೊ ಅದು ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಎಸ್. ನೋಡಿ, ಇಲ್ಲಿ ಸ್ಟೇಜಸ್ ಆಫ್ ಮಿಯಾಸಿಸ್ ಅಂತ ಕರಿತೀವಿ. ಸೊ ಸ್ಟೇಜಸ್ ಯಾವ್ದು ಬರುತ್ತೆ? ಮಿಯಾಸಿಸ್ 1 ಬರುತ್ತೆ, ಮಿಯಾಸಿಸ್ 2 ಬರುತ್ತೆ. ಈ ಒಂದು ಮಿಯಾಸಿಸ್ 1 ಅಲ್ಲಿ ನೋಡಿ, ಫಸ್ಟ್ ಏನು ಬರುತ್ತೆ? ಪ್ರೋಫೇಸ್ 1 ಬರುತ್ತೆ, ಮೆಟಾಫೇಸ್ 1, ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟಿಲೋಫೇಸ್ 1. ನೆಕ್ಸ್ಟು ಇದು ಮಿಯಾಸಿಸ್ 1. ನೆಕ್ಸ್ಟ್ ಮಿಯಾಸಿಸ್ 2 ಅಲ್ಲಿ ಏನು ಬರುತ್ತೆ? ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2 ಅಂಡ್ ಟಿಲೋಫೇಸ್ 2. ಈ ಥರ ಒಂದು 4 ಹಂತಗಳು ಬರುತ್ತೆ. ಯಾವುದರಲ್ಲಿ? ಒಂದು ಮಿಯಾಸಿಸ್ ಅಲ್ಲಿ. ಮಿಯಾಸಿಸ್ 1 ಅಲ್ಲಿ 4 ಸ್ಟೇಜಸ್: ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟಿಲೋಫೇಸ್ 1. ಅದೇ ರೀತಿ ಮಿಯಾಸಿಸ್ 2 ಅಲ್ಲಿ 4 ಫೇಸಸ್: ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2 ಅಂಡ್ ಟಿಲೋಫೇಸ್ 2 ಅಂತ ಈ ಥರ ಬರ್ತಾ ಹೋಗುತ್ತೆ.
ಸೊ ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ಗೆ ನಾವು ಪ್ರೋಫೇಸ್ 1 ನೋಡ್ತಾ ಹೋಗೋಣ. ಇನ್ನು ಪ್ರೋಫೇಸ್ 1 ಪ್ರೋಫೇಸ್ ಅನ್ನ ಅಗೈನ್ ವಿ ಆರ್ ಡಿವೈಡೆಡ್ ಇಂಟು 5 ಸ್ಟೇಜಸ್. ಸೊ 5 ಹಂತಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಯಾವಪ್ಪ ಒಂದು 5 ಹಂತಗಳು ಅಂತ ಹೇಳಿದ್ರೆ, ನೆಕ್ಸ್ಟ್ ನೋಡಿ ಇಲ್ಲಿ ಲೆಪ್ಟೋನ್ ಅಂತ ಬರುತ್ತೆ, ಲೆಪ್ಟೇನ್ ಅಂತ ಬರುತ್ತೆ. ಏನು ಲೆಪ್ಟೋನ್, ಲೆಪ್ಟೋಟೀನ್ ಅಂತ ಕರಿತೀವಿ. ನೆಕ್ಸ್ಟ್ ಝೈಗೋಟೀನ್ ಅಂತ ಕರಿತೀವಿ, ಝೈಗೋಟೀನ್. ನೆಕ್ಸ್ಟ್ ಪ್ಯಾಕೆಟೀನ್ ಅಂತ ಕರಿತೀವಿ. ಪ್ಯಾಕೆಟೀನ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಪ್ಲೋಟೀನ್ ಅಂತ ಕರಿತೀವಿ. ಏನು ಡಿಪ್ಲೋಟೀನ್. ಡಿಪ್ಲೋಟೀನ್ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಕೈನೆಸಿಸ್ ಅಂತ ಕರಿತೀವಿ. ಡಯಾಕೈನೆಸಿಸ್ ನೋಡಿ ಇಲ್ಲಿ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೆಟೀನ್, ಡಿಪ್ಲೋಟೀನ್ ಅಂಡ್ ಡಯಾಕೈನೆಸಿಸ್ ಅಂತ ಕರಿತಾ ಹೋಗ್ತೀವಿ. ಯಾವುದರಲ್ಲಿ? ಈ ಒಂದು ಪ್ರೋಫೇಸ್ 1 ಹಂತದಲ್ಲಿ. ಕ್ಲಿಯರ್? ಸೊ ಒಂದೊಂದಾಗಿ ಇಲ್ಲಿ ಏನೇನು ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ ನಾವು. ಫಸ್ಟು ಲೆಪ್ಟೋಟೀನ್ ಅಲ್ಲಿ ಏನ್ ನಡೆಯುತ್ತೆ? ಏನೊಂದು ನ್ಯೂಕ್ಲಿಯರ್ ಮೆಂಬ್ರೇನು, ನ್ಯೂಕ್ಲಿಯರ್ ಪೊರೆ ಅಂತ ಕರಿತೀವಿ. ನ್ಯೂಕ್ಲಿಯರ್ ಪೊರೆ ಮತ್ತೆ ಕಿರು ಕೋಶ ಕೇಂದ್ರಗಳು ಏನಾಗುತ್ತೆ? ಕಣ್ಮರೆ ಆಗುತ್ತೆ ಇಲ್ಲಿ. ಕ್ಲಿಯರ್? ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯೋಲಸ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗುತ್ತೆ. ಯಾವುದರಲ್ಲಿ? ಲೆಪ್ಟೋಟೀನ್ ಅಲ್ಲಿ. ಒಂದು ಕ್ರೋಮೋಸೋಮ್ಸ್ ಕಂಡೆನ್ಸ್ ಆಗುತ್ತೆ ಇಲ್ಲಿ. ಓಕೆ, ಸೊ ಕ್ರೋಮೋಸೋಮ್ಗಳು ಏನಾಗುತ್ತೆ? ಕಂಡೆನ್ಸ್ ಆಗುತ್ತೆ. ಆ ಒಂದು ಸೆಂಟ್ರೋಮರ್ ಕಡೆ ಬರುತ್ತೆ. ಒಂದು ವರ್ಣತಂತುಗಳಾಗಿ ಅಥವಾ ಕ್ರೋಮೋಸೋಮ್ಗಳಾಗಿ ಸೆಂಟ್ರೋಮರ್ ಕಡೆ ಬರುತ್ತೆ. ಯಾವುದು? ಈ ಒಂದು ಕ್ರೋಮೋಸೋಮ್ಸು. ಕ್ಲಿಯರ್? ನೋಡಿ ಇಲ್ಲಿ ಕಂಡೆನ್ಸ್ ಆಗ್ತದೆ ಕ್ರೋಮೋಸೋಮ್ಸು. ಸೊ ಅದಕ್ಕೆ ನಾವು ಕರೆಯೋದನ್ನ ಲೆಪ್ಟೋಟೀನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ? ನ್ಯೂಕ್ಲಿಯೋಲಸ್ ಅಂಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗುತ್ತೆ. ನೆಕ್ಸ್ಟ್ ಕ್ರೋಮೋಸೋಮ್ಸ್ ಕಂಡೆನ್ಸ್ ಆಗುತ್ತೆ. ಯಾವುದರಲ್ಲಿ? ಈ ಒಂದು ಲೆಪ್ಟೋಟೀನ್ ಅಲ್ಲಿ. ಲೆಪ್ಟೋಟೀನ್ ಅನ್ನೋ ಒಂದು ಸ್ಟೇಜ್ ಅಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ದ ಝೈಗೋಟೀನ್ ಅಲ್ಲಿ ಏನಾಗುತ್ತೆ ನೋಡ್ತಾ ಹೋಗೋಣ. ಪೇರಿಂಗ್ ಆಫ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಏನಾಗುತ್ತೆ ನೋಡಿ, ಈ ತರ ಪೇರ್ ಆಗ್ತಾ ಇದೆ. ಕ್ರೋಮೋಸೋಮ್ಸ್ ಒಂದು ಪೇರ್ ಆಗ್ತಾ ಇದೆ. ಕ್ರೋಮೋಸೋಮ್ಸ್ ಪೇರ್ ಆಗ್ತದೆ. ಪೇರಿಂಗ್ ಆಫ್ ಕ್ರೋಮೋಸೋಮ್ಸ್ ಅಕರ್ಸ್ ಹಿಯರ್ ವೇರ್ ಇನ್ ದ ಝೈಗೋಟೀನ್. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಪ್ಯಾಕೆಟೀನ್ ಅಂತ ಕರಿತೀವಿ. ಏನು? ಪ್ಯಾಕೆಟೀನ್. ಈ ಒಂದು ಪ್ಯಾಕೆಟೀನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈ ಒಂದು ಟೆಟ್ರಾಯ್ಡ್ ಕ್ರೋಮೋಸೋಮ್ಸ್ ಫಾರ್ಮೇಶನ್ ಆಗುತ್ತೆ ಅಥವಾ ಕ್ರಾಸಿಂಗ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಟೆಟ್ರಾಯ್ಡ್ ನೋಡಿ, ಟೆಟ್ರಾಯ್ಡ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಸೊ ಈ ತರ ಫಾರ್ಮೇಶನ್ ಆಗುತ್ತೆ. ಕ್ರೋಮೋಸೋಮ್ಸ್ ಸೆಂಟ್ರಿಯೋ ಈ ತರ ಫಾರ್ಮೇಶನ್ ಆಗುತ್ತೆ. ಓಕೆ, ಈ ತರ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ನಾವೇನ್ ಟೆಟ್ರಾಯ್ಡ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಕ್ರಾಸಿಂಗ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೋಮೋಸೋಮ್ಸ್. ನಾನ್ ಸಿಸ್ಟರ್ ಕ್ರೋಮೋಸೋಮ್ಸ್ ಅಂದ್ರೆ ಈ ಒಂದು ಕ್ರೋಮೋಸೋಮ್ಸ್ ಇದಕ್ಕೆ ಸಿಸ್ಟರ್ ಕ್ರೋಮೋಸೋಮ್ಸ್ ಅಂತ ಕರಿತೀವಲ್ವಾ. ಸೊ ಇದು ಇದಕ್ಕೆ ನಾನ್ ಸಿಸ್ಟರ್ ಕ್ರೋಮೋಸೋಮ್ಸ್ ಆಗುತ್ತೆ. ಇದು ಹಿಂಗೆ ಕ್ರಾಸ್ ಆಗುತ್ತೆ. ಕ್ರಾಸಿಂಗ್ ಅನ್ನೋದು ಆಗುತ್ತೆ ಇಲ್ಲಿ. ಕ್ಲಿಯರ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ಲೋಟೀನ್ ಅಂತ ಕರಿತೀವಿ. ಏನು? ಡಿಪ್ಲೋಟೀನ್. ಈ ಒಂದು ಕ್ರಾಸ್ ಆಗ್ಬಿಟ್ಟು ಇಲ್ಲಿ ಅದೇನ್ ಫಾರ್ಮೇಶನ್ ಆಗುತ್ತೆ? ಎಕ್ಸ್ ಶೇಪ್ಡ್ ಫಾರ್ಮೇಶನ್ ಆಗುತ್ತೆ. ಈ ತರ ಒಂದು ಎಕ್ಸ್ ಶೇಪ್ಡ್ ಫಾರ್ಮೇಶನ್ ಆಗಿರುತ್ತಲ್ಲ, ಆ ಒಂದು ನಾನ್ ಸಿಸ್ಟರ್ ಕ್ರೋಮೋಸೋಮ್ಸು, ಅವಾಗ ಅದಕ್ಕೆ ಏನಂತ ಕರಿತೀವಿ ನಾವು ನೋಡಿ ಇಲ್ಲಿ ಚಿಯಾಸ್ಮಾ ಅಂತ ಕರಿತೀವಿ. ಏನು? ಚಿಯಾಸ್ಮಾ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಈ ಒಂದು ಹಂತದಲ್ಲಿ ಚಿಯಾಸ್ಮಾ ಎಕ್ಸ್ ಶೇಪ್ಡ್ ಒಂದು ಕ್ರೋಮೋಸೋಮ್ಸು ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ನಾವು ಚಿಯಾಸ್ಮಾ ಅಂತ ಕರಿತೀವಿ, ಡಿಪ್ಲೋಟೀನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕಮಿಂಗ್ ಟು ದ ಡಯಾಕೈನೆಸಿಸ್ ಅಂತ ಕರಿತೀವಿ. ಡಯಾಕೈನೆಸಿಸ್. ಈ ಒಂದು ಡಯಾಕೈನೆಸಿಸ್ ಅಲ್ಲಿ ಏನಾಗುತ್ತೆ? ಇದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಯಾವುದರಲ್ಲಿ? ಪ್ರೋಫೇಸ್ ಅಲ್ಲಿ ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಡಯಾಕೈನೆಸಿಸ್ ಅಂತ ಇರುತ್ತೆ. ಚಟುವಟಿಕೆಯ ಚಲನೆಯ ಹಂತವಾಗಿರುತ್ತೆ. ಸೊ ವರ್ಣತಂತುಗಳು ಸಂಪೂರ್ಣವಾಗಿ ಬೇರ್ಪಡುತ್ತವೆ. ಇದರಲ್ಲಿ ಕ್ರೋಮೋಸೋಮ್ಸ್ ಕಂಪ್ಲೀಟ್ ಆಗಿ ಬೇರ್ಪಡುತ್ತವೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಮತ್ತೆ ನ್ಯೂಕ್ಲಿಯೋಲಸ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನು ಡಿಸಪಿಯರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಏನಾಗಿರುತ್ತೆ? ಪ್ರೋಫೇಸ್ 1 ಅಲ್ಲಿ ಸಂಭವಿಸಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಮೆಟಾಫೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಫೇಸ್ನ ಈ ಒಂದು 5 ತಿಳ್ಕೊಂಡ್ರೆ ನಮಗೆ ಪ್ರೋಫೇಸ್ 1 ಮುಗ್ದಂಗೆ. ನೆಕ್ಸ್ಟ್ ಕಮಿಂಗ್ ಟು ದ ಮೆಟಾಫೇಸ್. ಸೊ ಈ ಮೆಟಾಫೇಸ್ ಅಲ್ಲಿ ಏನಾಗುತ್ತೆ? ಅಗೇನ್ ಸೊ ಏನಾಗುತ್ತೆ ಇಲ್ಲಿ
ಒಂದು ಈಕ್ವಿಟೋರಿಯಲ್ ಪ್ಲೇಟ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನಾಗುತ್ತೆ, ಈ ಒಂದು ಅನಾಫೇಸ್ ಅಲ್ಲಿ ಏನಾಗುತ್ತೆ, ಅನಾಫೇಸ್ 1 ಅಲ್ಲಿ ಅದು ಧ್ರುವ ಪ್ರದೇಶಗಳಿಗೆ ಮೂವ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ಸೆಂಟ್ರೋಮಿಯರ್ ಅನ್ನೋದು ಸ್ಪ್ಲಿಟ್ ಆಗೋದಿಲ್ಲ. ನೋ ಸ್ಪ್ಲಿಟಿಂಗ್ ಆಫ್ ಸೆಂಟ್ರೋಮಿಯರ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಟಿಲೋಫೇಸ್ ಅಲ್ಲಿ ಏನಾಗುತ್ತೆ, ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯರ್ ಎನ್ವೆಲಪ್ ರೀಅಪಿಯರ್ ಆಗುತ್ತೆ ಮತ್ತೆ 2 ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ 2 ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಏನಾಗುತ್ತೆ, ಮಿಯೋಸಿಸ್ 2 ಫಾರ್ಮೇಶನ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಟಿಲೋಫೇಸ್ 1 ಮಿಯೋಸಿಸ್ 2 ವಿಲ್ ಸ್ಟಾರ್ಟ್ ಆಗುತ್ತೆ. ಸೊ ಮಿಯೋಸಿಸ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ಅಗೈನ್, ಸೊ ಇಲ್ಲೇನಾಗ್ತದೆ, ಪ್ರೋಫೇಸ್ ಅಲ್ಲಿ ಏನಾಗುತ್ತೆ, DNA ಕಂಡೆನ್ಸ್ಡ್ ಆಗುತ್ತೆ, ಕ್ರೋಮೋಸೋಮ್ಸ್ ಎಲ್ಲ ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆಗ್ಬಿಟ್ಟು ಮೆಟಾಫೇಸ್ ಅಲ್ಲಿ ಏನಾಗುತ್ತೆ, ಈಕ್ವಿಟೋರಿಯಲ್ ಪ್ಲೇಟ್ ಫಾರ್ಮೇಶನ್ ಆಗುತ್ತೆ. ಅನಾಫೇಸ್ ಅಲ್ಲಿ ಏನಾಗುತ್ತೆ, ಒಂದು ಪೋಲ್ಸ್ ಕಡೆ ರೀಚ್ ಆಗುತ್ತೆ. ನೆಕ್ಸ್ಟ್ ಟಿಲೋಫೇಸ್ ಅಲ್ಲಿ ಏನಾಗುತ್ತೆ, 2 ಡಾಟರ್ ನ್ಯೂಕ್ಲಿಯೈ ಫಾರ್ಮೇಶನ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಇಷ್ಟು ತಿಳ್ಕೊಂಡ್ರೆ ನಮಗೆ ಸ್ಟೇಜಸ್ ಆಫ್ ಮಿಯಾಸಿಸ್ ಮುಗ್ದಂಗೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸಸ್. ವಾಟ್ ಆರ್ ದ ಮೈನ್ ಡಿಫ್ರೆನ್ಸಸ್ ಬಿಟ್ವೀನ್ ಮೈಟಾಸಿಸ್ ಮತ್ತೆ ಮಿಯಾಸಿಸ್? ಮಿಯಾಸಿಸ್ ಮತ್ತೆ ಮೈಟಾಸಿಸ್ಗೂ ಏನಾದರೂ ಡಿಫ್ರೆನ್ಸ್ ಇದೆನಾ, ಇದ್ರೆ ಅದು ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟ್ ಮೈಟಾಸಿಸ್ ಬಗ್ಗೆ ನೋಡ್ತಾ ಹೋಗೋಣ. ಮೈಟಾಸಿಸ್ ಇದು ಬಂದ್ಬಿಟ್ಟು ಮಿಯಾಸಿಸ್. ಇನ್ನು ಮೈಟಾಸಿಸ್ ಅಲ್ಲಿ ಏನಾಗುತ್ತೆ, ಅಕ್ಕರ್ಸ್ ಇನ್ ಆಲ್ ಸೊಮ್ಯಾಟಿಕ್ ಸೆಲ್ಸ್ ಅಂಡ್ ಜರ್ಮ್ ಸೆಲ್ಸ್. ಎಲ್ಲ ಒಂದು ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ, ಸ್ನಾಯು ಆಗಿರ್ಬೋದು, ಒಂದು ಕಣ್ಣಾಗಿರ್ಬೋದು, ಕಿವಿ, ಮೂಗು, ಎಲ್ಲ ಒಂದು ಬಾಡಿ ಎಕ್ಸೆಪ್ಟ್ ರಿಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಬಿಟ್ಟು ಇನ್ನೆಲ್ಲ ಕಡೆನೂ ಈ ಒಂದು ಮೈಟಾಸಿಸ್ ಸೆಲ್ ಡಿವಿಷನ್ ಅನ್ನೋದು ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಅಕ್ಕರ್ಸ್ ಇನ್ ಜರ್ಮ್ ಸೆಲ್ಸ್ ಆಫ್ ಆರ್ಗನಿಸಮ್ಸ್ ದಟ್ ರಿಪ್ರೊಡ್ಯೂಸ್ ಸೆಕ್ಷುವಲ್ ಆರ್ಗನಿಸಮ್ಸ್ ಅಲ್ಲಿ ಮಾತ್ರ, ಸೆಲ್ಸ್ ಅಲ್ಲಿ ಮಾತ್ರ ಇದು ಆಗುತ್ತೆ. ಯಾವುದು? ಮಿಯೋಸಿಸ್. ಇದು ಏನು, ಮೈಟಾಸಿಸ್ ಅನ್ನೋದು ಈಕ್ವೇಷನಲ್ ಸೆಲ್ ಡಿವಿಷನ್ ಆಗಿರುತ್ತೆ. ಮೈಟಾಸಿಸ್ ಇದು ರಿಡಕ್ಷನಲ್ ಸೆಲ್ ಡಿವಿಷನ್ ಆಗುತ್ತೆ. ಇದು 2n ಇದ್ರೆ 2n ಫಾರ್ಮೇಶನ್ ಆಗುತ್ತೆ. ಬಟ್ ಇದಂಗಲ್ಲ, 2n ಇದ್ರೆ n ಫಾರ್ಮೇಶನ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, 2 ಡಾಟರ್ ಸೆಲ್ಸ್ ಆರ್ ಪ್ರೊಡ್ಯೂಸ್. 2 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಮೈಟಾಸಿಸ್ ಅಲ್ಲಿ. ಇಲ್ಲಿ ಏನಾಗುತ್ತೆ, 4 ಡಾಟರ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್. ಯಾವುದರಲ್ಲಿ? ಮಿಯೋಸಿಸ್ ಅಲ್ಲಿ. ನೆಕ್ಸ್ಟ್, ಡಾಟರ್ ಸೆಲ್ಸ್ ಹ್ಯಾವ್ ದ ಸೇಮ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಸ್ ಪೇರೆಂಟ್ ಸೆಲ್. ಅಂದ್ರೆ ಪೇರೆಂಟ್ ಸೆಲ್ ಅಲ್ಲಿ ಏನೇನಿರುತ್ತೋ ಅದೆಲ್ಲಾನು ಒಳಗೊಂಡಿರುತ್ತೆ ಇಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಕ್ರಾಸಿಂಗ್ ಓವರ್ ಆಗಿದ್ರಿಂದ ಏನಾಗುತ್ತೆ, ಸೊ ಮದರ್ ಇಂದ ಸ್ವಲ್ಪ ಬರುತ್ತೆ, ಫಾದರ್ ಇಂದ ಸ್ವಲ್ಪ ಬರುತ್ತೆ. ಕ್ಲಿಯರ್? ಸೊ ಸೇಮ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಮೈಟಾಸಿಸ್, ಮಿಯೋಸಿಸ್, ಪೇರೆಂಟ್ಸ್ ಅಲ್ಲಿ ಈ ತರ ಇದೆ, DNA ರೆಪ್ಲಿಕೇಶನ್ ಆಗ್ತದೆ. ಇದು 2n ಇದ್ರೆ ಇಲ್ಲಿ ಕೂಡ ಅಷ್ಟೇ 2n ಮತ್ತೆ 2n ಬರುತ್ತೆ, 2 ಡಾಟರ್ ಸೆಲ್ಸ್ ಬರುತ್ತೆ. ಬಟ್ ಮಿಯಾಸಿಸ್ ಅಲ್ಲಿ ಹಂಗಲ್ಲ. ಮಿಯಾಸಿಸ್ ಪೇರೆಂಟ್ಸ್ ಅಲ್ಲಿ ಇದೆ, ಇಲ್ಲಿ DNA ರೆಪ್ಲಿಕೇಟ್ ಆಗುತ್ತೆ, ಮಿಯಾಸಿಸ್ 1 ಟೇಕ್ಸ್ ಪ್ಲೇಸ್. ಇಲ್ಲಿ 2n ಇದೆ, ಇದು 2n ಇದೆ. ಮಿಯಾಸಿಸ್ 2 ಅಲ್ಲಿ ಬಂದಾಗ ಇದೇನಾಗುತ್ತೆ, n ಫಾರ್ಮೇಶನ್ ಆಗುತ್ತೆ. 2n ಇರೋದು n ಫಾರ್ಮೇಶನ್ ಆಗುತ್ತೆ. ಇಲ್ಲಿ 4 ಡಾಟರ್ ಸೆಲ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರ್? ಎನಿ ಡೌಟ್ ವಿತ್ ದಿಸ್? ನೋ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನಪ್ಪ ಅಂದ್ರೆ ನೋಡಿ, ಇಲ್ಲಿ ಸ್ಪರ್ಮೆಟೋಜೆನೆಸಿಸ್ ಅಂತ ಬರುತ್ತೆ ಮತ್ತೆ ಹೂಜೆನೆಸಿಸ್ ಅಂತ ಬರುತ್ತೆ. ಸ್ಪರ್ಮೆಟೋಜೆನೆಸಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಹೂಜೆನೆಸಿಸ್ ಅಂತ. ಸೊ ಈ ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ಏನು? ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಸ್ಪರ್ಮ್. ಹೂಜೆನೆಸಿಸ್ ಅಂದ್ರೆ ಏನು? ಫಾರ್ಮೇಶನ್ ಆಫ್ ಎಗ್. ಓವಮ್ ಆರ್ ಎಗ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ಫಾರ್ಮೇಶನ್ ಆಫ್ ಸ್ಪರ್ಮ್. ಊಜೆನೆಸಿಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಊಜೆನೆಸಿಸ್ ಅಂದ್ರೆ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಓವಮ್ ಆರ್ ಎಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ 2n ಇರುತ್ತೆ, 2n. ಸೊ ಈ 2n ಅನ್ನೋದು ಏನಾಗುತ್ತೆ, ಮಿಯಾಸಿಸ್ ಅಲ್ಲಿ ಹೇಳ್ತಿದ್ದೀನಿ ನಾನು.
ಸೊ 2n ಅನ್ನೋದು ಏನಾಗುತ್ತೆ, ಮಿಯಾಸಿಸ್ ಅಲ್ಲಿ ಏನಾಗುತ್ತೆ, ಎನ್ 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 ಫಾರ್ಮೇಷನ್ ಆಗುತ್ತೆ. ಓಕೆ, ಕ್ಲಿಯರ್? ಸೊ ಇದು ಫೀಮೇಲ್ ಅಲ್ಲ ಅಂತ ಇಟ್ಕೊಳ್ಳಿ, ಫೀಮೇಲ್. ನೆಕ್ಸ್ಟ್ ಮೇಲಲ್ಲಿ ಬಂದ್ಬಿಟ್ಟು ಅಗೈನ್ 2n ಇರುತ್ತೆ. 2n ಇರೋದು ಮಿಯಾಸಿಸ್ ಆದರೆ ಏನಾಗುತ್ತೆ, ಎನ್ 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 ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಅವಾಗ ಇದು ಮೇಲ್ಸ್ ಅಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಫಿಮೇಲಿಂದ ಒಂದು ಎನ್ ಬರುತ್ತೆ, ಇಲ್ಲಿರೋ ಒಂದು ಎನ್ ಬರುತ್ತೆ. ನೆಕ್ಸ್ಟು ಮೇಲಿಂದ ಒಂದು ಎನ್ ಬರುತ್ತೆ, ಅವಾಗ 2n ಫಾರ್ಮೇಷನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 46 ಕ್ರೋಮೋಸೋಮ್ಸು ಕರೆಕ್ಟಾಗಿರುತ್ತೆ. ಸೊ ಅದಕ್ಕೆ ಈ ಥರ ಒಂದು ರಿಡಕ್ಷನಲ್ ಡಿವಿಷನ್ ಆಗುತ್ತೆ ಮಿಯಾಸಿಸ್ ಅಲ್ಲಿ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಸೊ ಸ್ಪರ್ಮ್ ಫಾರ್ಮೇಷನ್ ಆಗೋದಕ್ಕೆ ಸ್ಪರ್ಮೆಟೋಜೆನೆಸಿಸ್ ಅಂತ ಕರಿತೀವಿ. ಎಗ್ ಅಥವಾ ಓವಮ್ ಫಾರ್ಮೇಷನ್ ಆಗೋದಕ್ಕೆ ಊಜೆನಿಸಿಸ್ ಅಂತ ಕರಿತೀವಿ, ನೆನ್ಪಿಡಬೇಕು. ಇಸ್ ಇಟ್ ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಮೈನ್ ಡಿಫ್ರೆನ್ಸ್ ಬಿಟ್ವೀನ್ ಮೈಟಾಸಿಸ್ ಮತ್ತೆ ಮಿಯಾಸಿಸ್ ಒಂದು ವಿಡಿಯೋ ಪ್ಲೇ ಆಗ್ತಿದೆ, ಜಸ್ಟ್ ಹ್ಯಾವ್ ಎ ಲುಕ್. ನೋಡಿ, ಮೈಟಾಸಿಸ್ ಅಲ್ಲಿ ಏನಾಗುತ್ತೆ, ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಮಿಯಾಸಿಸ್ ಅಲ್ಲಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ನೋಡ್ಕೊಳ್ಳಿ, ನಂಬರ್ಸ್ 46 ಅಂತ ತೋರಿಸುತ್ತೆ, ಇಲ್ಲಿ 23 ಅಂತ ತೋರಿಸುತ್ತೆ ಲಾಸ್ಟ್ಗೆ. ಇದು 2n ಆಗಿರುತ್ತೆ, ಇದು n ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಎಸ್ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ಸೆಲ್ ಡಿವಿಷನ್ ಆಗಿರುತ್ತೆ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೇನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನೂ ಡೀಟೇಲ್ ಆಗಿ ಹೋದರೆ ಅದು ತುಂಬ ಎಕ್ಸ್ಟ್ರಾ ಆಗುತ್ತೆ, ಬಟ್ ಅದೆಲ್ಲ ಬರ್ಡನ್ ಆಗುತ್ತೆ, ಅದೆಲ್ಲ ಬೇಕಾಗಿಲ್ಲ ನಮಗೆ. ನಮ್ಮ ಕಾಂಪಿಟೇಟಿವ್ ಫೀಲ್ಡ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಮ್ಯಾಕ್ಸಿಮಮ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಟಾಪಿಕ್ಕಿಂದ ಸಿಗ್ತೀನಿ. ಥ್ಯಾಂಕ್ ಯು.